ಹಾಯ್ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ರೋಡಲ್ಲಿ ಸಣ್ಣ ಸಣ್ಣ ಜಲ್ಲಿ ಎಲ್ಲ ಬಿದ್ದಿದೆ. ನೋಡೋದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಕಾಣುತ್ತೆ ಕತ್ಲೆ, ಬಟ್ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಏಕನ ಈ ದಿಬ್ಬದಲ್ಲಿ ಅಪ್ಪಲ್ಲಿ ಏಕನ ಬೀಳಿಸ್ಕೊಂಡೋಗ್ಯಾರೆ ಟಿಪ್ಪರ್ ಲಾರಿ ಅವರು, ಏಕನ ಬೀಳಿಸ್ಕೊಂಡೋಗವ್ರೆ. ಇದು ಎಷ್ಟು ಡೇಂಜರ್ ಅಂದ್ರೆ, ಸಡನ್ ಆಗಿ ಏನಾರು ಮುಂದ್ಗಡೆ ಗಾಡಿ ಬ್ರೇಕ್ ಹೊಡೆದ್ರೆ ಯಾರು ಸಡನ್ ಆಗಿ ಯಾರು ಅಕಸ್ಮಾತ್ ಅಡ್ಡ ಬಂದ್ರು ಅಂತ ನಾವು ಕಾರ್ನರೇ ಆಗಲಿ ಯಾರ ಟೂ ವೀಲರ್ ಆಗಲಿ ಬ್ರೇಕ್ ಹೊಡಿತು ಅಂದ್ರೆ ನಾವು ಕಾರ್ನರ್ ಬಿಡಿ ಕಂಟ್ರೋಲ್ ಸಿಗಲ್ಲ, ನಾವು ನಿಂತ್ಕೊಳಲ್ಲ, ಗಾಡಿ ಮುಂದೆ ಹೋಗ್ಬಿಡುತ್ತೆ. ಬೈಕ್ನವರು ಅಕಸ್ಮಾತ್ ಬ್ರೇಕ್ ಆಗ್ತು ಅಂದ್ರೆ ಹೆಂಗ್ ಸ್ಕಿಡ್ ಆಗಿ ಬೀಳ್ತಾರೆ ಅಂದ್ರೆ, ಬಿದ್ದು ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇವರೆಲ್ಲ ಯಾರು ಟಿಪ್ಪರ್ ಲಾರಿ ಅವರು ಹಗಲೊತ್ತಾಗಿ ಇವ್ರು ಜಾಸ್ತಿ ಹೊಡೆಯಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ರಾತ್ರಿ ಹೊತ್ತನ ಜಾಸ್ತಿ, ನೈಟ್ ಹೊತ್ತು ಜಾಸ್ತಿ ಇವರು ಲೋಡ್ ತಗೊಂಡು ಹೋಗೋದು. ಯಾಕಂದ್ರೆ ಹಗಲೊತ್ನಾಗ ಹಿಂಗೆಲ್ಲ ಬೀಳಿಸ್ಕೊಳೋದ್ರೆ ಜನ ಮಕ್ಕುಗಿತಾರ ಅಂದ್ಬಿಟ್ಟು ನೈಟ್ ಹೊತ್ತು ಜಾಸ್ತಿ ಇವರು ಹೋಗೋದು ಜಾಸ್ತಿ. ನೈಟ್ ಹೊತ್ತು ಯಾವ ಜಾಸ್ತಿ ಗಾಡಿ ಓಡಾಡಲ್ಲ, ಬೀಳಿಸ್ಕೊಂಡವ್ರು ಯಾರು ಏನು ಅನ್ನಲ್ಲ ಅಂದ್ಬಿಟ್ಟು ನೈಟ್ ಹೊತ್ತು ಜಾಸ್ತಿ ಇವರು ಲೋಡ್ನ ಹೊಡಿತಾರೆ. ಎಷ್ಟು ಕಡೆ ಈ ತರ ಬೀಳ್ತವೆ ಅಂದ್ರೆ, ಬೀಳಿಸ್ಕೊಂಡು ಹೋಗಿರ್ತಾರೆ ಅಂದ್ರೆ, ಆಮೇಲೆ ಹಂಸ್ಕೊಳ್ಳೋ ಹತ್ರನೂ ಅಷ್ಟೇನೆ, ಹಂಸ ಹತ್ರ ಬ್ರೇಕ್ ಹಾಕ್ತಾರಲ್ಲ ಅವಾಗಲೂ ಅಷ್ಟೇನೆ ಎಲ್ಲ ಬಿದ್ದಿರುತ್ತೆ. ಇದೆಲ್ಲ ಎಷ್ಟೋ ಜನ ಬೈಕ್ನವರೆಲ್ಲ ಸ್ಕಿಟ್ಟಾಗಿ ಬಿದ್ದಿದ್ದಾರೆ, ಬಿದ್ದು ಪಾಪ ಏಟ್ ಮಾಡ್ಕೊಂಡವ್ರೆ. ಇವ್ರಿಗೆ ಯಾರು ಕೇಳಲ್ಲ ಹೇಳಲ್ಲ, ಯಾಕಂದ್ರೆ ಇವರೆಲ್ಲ ಈ ಗಾಡಿಗಳೆಲ್ಲ ಯಾರ ಪ್ರಭಾವಿಗಳ್ದು ಗಾಡಿಗಳಾಗಿರ್ತವೆ, ರೋಡ್ ಗಾಡಿಗಳೆಲ್ಲ ಪ್ರಭಾವಿಗಳ್ದು ಗಾಡಿಗಳಾಗಿರ್ತವೆ. ಇವ್ರನ್ನ ಯಾರು ಕೇಳೋದಿಲ್ಲ, ಏನೂ ಇಲ್ಲ. ಬಿದ್ದವನು ಬಿದ್ದ ಅನುಭವಿಸ್ಬೇಕಷ್ಟೇನೆ. ಅವ್ರಿಗೆ ಟಾಪ್ ಲೆವೆಲ್ಗೆ ಮಾತ್ರನೇ ಹಾಕೊಂಡು ಹೋಗ್ಬೇಕು ಅಷ್ಟೇ ಅವ್ರಿಗೆ ಇದಿರೋದು, ಪರ್ಮಿಷನ್ ಇರೋದು. ಆದ್ರೆ ಅವರು ಟಾಪ್ಗಿಂತನೂ ಜಾಸ್ತಿ ಇನ್ನೂ ತುಂಬಾನೇ ಅದಕ್ಕೆ ಮೇಲೂ ಹಾಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ರೂಲ್ಸ್ ಇದೆ, ಆ ಥರ ಲೋಡು ಗಾಡಿಗಳು M-Sand ಆಗಲಿ ಆ ಥರ ಜಲ್ಲಿ ಸಣ್ಣ ಸಣ್ಣ ಜಲ್ಲಿ ತಗೊಂಡೋಗೋ ಗಾಡಿಗಳರು ಮೇಲ್ಗಡೆ ಒಂದು ಇದನ್ನ ಟಾರ್ಪಲ್ ಅಥವಾ ಮೇಲ್ಗಡೆ ಒಂದು ಇದನ್ನ ಹಾಕೊಂಡು ಇರ್ಬೇಕು. ಒಂಚೂರು ಕೆಳಗಡೆ ಚೆಲ್ದಂಗೆ ಟಾರ್ಪಲ್ ಎಲ್ಲ ಕಟ್ಕೊಂಡು ಬಿಗ್ಗಾಗಿ ಹೋಗ್ಬೇಕು, ಆ ಥರ ರೂಲ್ಸ್ ಇರೋದು. M-Sand ಗಾಳಿದ್ದು ಆರೋದಾಗ್ಲಿ ಅಥವಾ ಈ ಜಲ್ಲಿ ಕೆಳಗೆ ಬೀಳ್ದಂಗೆ ಟಾರ್ಪಲ್ ಎಲ್ಲ ಕಟ್ಕೊಂಡು ಹೋಗ್ಬೇಕು, ಆ ಥರ ರೂಲ್ಸ್ ಇರೋದು. ಆದರೆ ಇವರು ನೈಟ್ ಹೊತ್ತು ಯಾರು ಕೇಳಲ್ಲ ಅಂದ್ಬಿಟ್ಟು ಕೆಲವ್ರು ಕಟ್ಕೊಂಡು ಹೋಗೋದೇ ಇಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಇನ್ನು ಕೆಲವ್ರು ಸುಮ್ಮನೆ ಕಟ್ಟಿರ್ತಾರೆ, ಸುಮ್ಮನೆ ನಾಮಕಾವಸ್ಥೆಗೆ ಕಟ್ಟಿದೀವಿ ಕಟ್ಟಿರ್ತಾರೆ. ಅವೆಲ್ಲ ಹರಿದೋಗಿರ್ತವೆ, ಟಾರ್ಪಲ್ ಎಲ್ಲ ಹರಿದೋಗಿರ್ತವೆ, ಅದೇನೋ ಪ್ರಯೋಜನ ಇಲ್ಲ. ಸುಮ್ಮನೆ ಕೆಳಗಡೆ ಉದುರ್ತಾ ಇರುತ್ತೆ, M-Sand ಕಣ್ಣಿಗೆಲ್ಲ ಬರ್ತಾ ಇರುತ್ತೆ, ಜಲ್ಲಿ ಎಲ್ಲ ಉದುರ್ಕೊಂಡು ಹೋಗ್ತಾ ಇರುತ್ತೆ. ಸುಮ್ಮನೆ ಕಟ್ಟಿವಿ ಅಂತ ನಾಮಕಾವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಇದು ಎಷ್ಟು ಡೇಂಜರ್ ಅಂದ್ರೆ, ಎಷ್ಟೋ ಜನ ಪಾಪ ಬೈಕ್ನವ್ರು ನಮ್ಮಿದ್ರಿಗೆ ಬಿದ್ದಿದ್ದಾರೆ. ಅದು ಬ್ಯಾಲೆನ್ಸ್ ಬರೋ ಪಾಪ ಹೆಣ್ಮಕ್ಳೇನಾದ್ರು ಲೇಡೀಸ್ ಬೈಕ್ ಓಡಿಸ್ತಿದ್ರಂತ ಅವ್ರಿಗೆ ಪಾಪ ಮೊದಲೇ ಓಡ್ಸಕ್ ಸರಿಯಾಗಿ ಬರಲ್ಲ ಕೆಲವ್ರಿಗೆ. ಎಷ್ಟು ಜನ ಬಿದ್ದಿದ್ದಾರೆ. ನಾವು ಕಾರ್ನರು ಅಷ್ಟೇನೆ, ಸಡನ್ ಬ್ರೇಕ್ ಹೊಡೆದ್ರು ಗಾಡಿ ನಿಲ್ಲಲ್ಲ ಜಲ್ಲಿ ಮೇಲೆ, ಸುಮ್ಮನೆ ಮುಂದೆ ಉಚ್ಕೊಂಡು ಹೋಗ್ಬಿಡ್ತದೆ. ಇವರು ಇದಕ್ಕೆ ಇವರು ಒಂಚೂರು ಜಾಸ್ತಿ ತಗೊಂಡೋಗಿ ದುಡ್ಡು ಜಾಸ್ತಿ ಇಸ್ಕೊಳಕ್ಕೆ ಬೇರೆಯವರಿಗೆ ಜೀವದ ಜೊತೆ ಆಟಗಳು ಆಡ್ತಾರೆ. ಇದನ್ನ ಯಾರು ಕೇಳೋದು ಇಲ್ಲ, ಯಾಕಂದ್ರೆ ಇವರೆಲ್ಲ ಪ್ರಭಾವಿಗಳ್ದು ಗಾಡಿಗಳಾಗಿರೋದ್ರಿಂದ ಇವ್ರು ಯಾರು ಕೇಳೋದು ಇಲ್ಲ. ಇವ್ರು ಆಡಿದ್ದೇ ಆಟ. ಈ ತರ ನಿಮ್ ಕಣ್ಣಿಗೂ ಬಿದ್ದಿರ್ಬೋದು, ಸುಮಾರು ಕಡೆ ಈ ತರ ನೀವು ಅಬ್ಸರ್ವ್ ಮಾಡಿರ್ತಾರೆ ನೀವು ಕೂಡ. ದಯವಿಟ್ಟು ಪೊಲೀಸ್ನವ್ರುಗಳು ಇವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಯಾಕಂದ್ರೆ ಇದರಿಂದ ಸುಮ್ಮನೆ ಅನಾಹುತಗಳು ಜಾಸ್ತಿ. ತುಂಬಾ ಸ್ಪೀಡ್ ಆಗಿ ಕೆಲವ್ರು ಬರ್ತಾರೆ ಬೈಕ್ನವ್ರು, ಗೊತ್ತಾಗಲ್ಲ ಅಲ್ಲಿ ಬಿದ್ದಿರೋದು, ಸ್ಕಿಡ್ ಆಗಿ ಬಿದ್ದೋಯ್ತಾರೆ. ಆದರೆ ದಯವಿಟ್ಟು ಇದು ಸಂಬಂಧಪಟ್ಟವರು ದಯವಿಟ್ಟು ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ. ನಿಮಗೂ ಈ ಥರ ಏನಾದ್ರು ಅನುಭವ ಆಗಿದೆ, ಈ ಥರ ಸ್ಕಿಡ್ ಆಗಿರೋದಾಗ್ಬೋದು, ಈ ಥರ ಗಾಡಿ ಬ್ರೇಕ್ ಆಗ್ತಾರೋ ನಿಂತ್ಕೊಂಡಲ್ಲಿ ಇರೋದೇನೋ ಅನುಭವ ಆಗಿದೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್.